ಎಸ್ ಎಸ್. ಹಾಗಿದ್ರೆ ಬನ್ನಿ, ನಮ್ಮ ಕಥೆಯ ಹೆಸರು ವೃದ್ಧಾಶ್ರಮದಲ್ಲಿ ಹೆತ್ತವರ ಕಣ್ಣೀರು. ಆಸ್ ಎವ್ರಿಬಡಿ ನೋ, ಗಾಡ್ ಈಸ್ ನಾಟ್ ಪ್ರೆಸೆಂಟ್ ಎವ್ರಿವೇರ್. ಸೊ ಹೀ ಕ್ರಿಯೇಟೆಡ್ ಮದರ್ ಆ್ಯಂಡ್ ಫಾದರ್. ದೇವರು ನಮಗೋಸ್ಕರ ತಂದೆ ತಾಯಿ ಅನ್ನೋ ಆಸ್ತಿನ ಕೊಟ್ಟಿದ್ದಾನೆ. ನಾವ್ಯಾವಾಗ ಗುರು ಹಿರಿಯರಿಗೆ, ತಂದೆ ತಾಯಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೀವೋ, ನಮಗೆ ಆಶೀರ್ವಾದ, ಖುಷಿ, ಸಂತೋಷ, ಹಾರೈಕೆ ಎಲ್ಲ ಒಟ್ಟೊಟ್ಟಿಗೆ ಸಿಗುತ್ತೆ. ಆದರೆ ವಿಪರ್ಯಾಸ ಏನಪ್ಪ ಅಂದರೆ, ಒಬ್ಬ ತಾಯಿ ಒಬ್ಬ ಮಗನನ್ನು ಸ್ಕೂಲ್ಗೆ ಬಿಟ್ಟು ಬರುವಾಗ ಹೇಳ್ತಾಳೆ, ನಾನಿದ್ದೀನಿ ಮಗನೇ, ಧೈರ್ಯವಾಗಿರು. ಆದರೆ ಅದೇ ಮಗ ಬೆಳೆದು ದೊಡ್ಡವನಾದ್ಮೇಲೆ, ಹೆಂಡತಿ ಬಂದಮೇಲೆ ತಾಯಿ ಬೆಲೆ ಗೊತ್ತಾಗದೇ ಇರಬೇಕು. ಆಕೆಯನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿ ಹೇಳ್ತಾನೆ, ಅಮ್ಮ ಇನ್ಮೇಲೆ ನಿನ್ನ ಕಾಳಜಿ ನೀನೇ ಮಾಡ್ಕೊ, ನಾನಿನ್ನು ಬರ್ತೀನಿ ಅಂತ ಸುಳ್ಳು ಭರವಸೆ ಕೊಟ್ಟು ಹೋಗ್ತಾನೆ. ಸೊ ಬನ್ನಿ, ಇಂಥದೇ ಒಂದು ಕಣ್ ತೆರೆಸೋ ಮನ ವಿಡಿಯೋ ಕಥಾದೃಶ್ಯವನ್ನು ನೋಡೋಣ. ಹೊರಗಡೆ ಎಷ್ಟೊಂದು ಬಿಸಿಲಿದೆ. ಅಮ್ಮ ಬಂದ್ಯಾ? ಇವರು ಯಾವಾಗಲೂ ಕೂಡ ಇರ್ತಾರೆ. ಅಮ್ಮ ಯಾಕೋ ಕೋಪ ಮಾಡ್ಕೊಂಡಿದ್ದಾಳೆ? ಅವಳು ಯಾವಾಗಲೂ ಹಾಗೆ ಬಿಡೋಣ, ಹೋಗ್ಲಿ ಬಿಡು. ಅಪ್ಪ ಬಂದ್ರಾ? ಹೂನಮ್ಮ, ಸ್ವಲ್ಪ ಲೇಟ್ ಆಯಿತು. ಊಟ ಮಾಡ್ತೀರಪ್ಪ? ಇಲ್ಲಮ್ಮ, ನಿಮ್ಮಮ್ಮನ ಜೊತೆನೇ ಮಾಡ್ತೀನಿ. ನಿಮ್ಮಮ್ಮ ಇಲ್ಲಮ್ಮ? ಅಮ್ಮ ರೂಮಲ್ಲಿ ಇದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ಪೂಜಾ 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 ಅನ್ನೋದು ಕೇಳ್ಸೋದಿಲ್ಲ. ನಮ್ಮದು ಊಟ ಆಯ್ತಾ ಪೂಜಾ? ಹಾ, ನಾವು ಹೊರಗಡೆನೂ ಕೆಲಸ ಮಾಡಬೇಕು, ಮನೇಲೂ ಕೆಲಸ ಮಾಡಬೇಕು, ಅದ್ಮೇಲೆ ನಿಮ್ಮ ಅಮ್ಮನ ಕೂಡ ನೋಡ್ಕೋಬೇಕಾ? ನೋಡಿ, ಒಂದು ಈ ಮನೇಲಿ ನಾನು ಇರಬೇಕು, ಇಲ್ಲ ನಿಮ್ಮ ಅಮ್ಮ ಇರಬೇಕು. ಏನಾಯ್ತು? ರೆಸ್ಪಾನ್ಸ್ ಇಲ್ಲ. ನಾನು ಹೇಳಿದ್ದೇನಾಯ್ತು? ನಾನು ಅದ್ರ ಬಗ್ಗೆ ವಿಚಾರ ಮಾಡಿ. ಇನ್ನೂ ಮಲಗಿಲ್ವೇನಮ್ಮ? ಇನ್ನೂ ಇಲ್ಲಪ್ಪ. ಅಮ್ಮ, ಒಂದು ಸಂತೋಷದ ಸುದ್ದಿ ಅಮ್ಮ. ಹೌದಾ? ಏನಪ್ಪ ಅದು? ಅಮ್ಮ, ನಂಗೆ ಕಂಪ್ನಿ ಒಳಗೆ ಪ್ರಮೋಷನ್ ಆಯ್ತಮ್ಮ. ಹೌದಾ? ತುಂಬ ಒಳ್ಳೆ ಸುದ್ದಿ. ಆದರೆ 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 ಏನಪ್ಪ? ಟ್ರಾನ್ಸ್ಫರ್ ತುಂಬ ದೂರ ಆಗಿದೆ ಅಮ್ಮ. ಮನಿ ಶಿಫ್ಟ್ ಮಾಡೋದು ಒಂದು ಭಾಳ ತನ ಆಗ್ತದೆ. ನಿಂಗೆ ತುಂಬ ತೊಂದರೆ ಆಗುತ್ತಮ್ಮ. ಅದಕ್ಕೆ ಏನಪ್ಪ? ಅದಕ್ಕೆ ನಾನಿನ್ನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಅಲ್ವಾ ಅಮ್ಮ? ಹೌದಾ? ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕೇನಪ್ಪ? ಹೌದಮ್ಮ, ಒಂದು ವಾರದೊಳಗೆ ನಾನಿನ್ನು ಹೊಸ ಮನೆ ಕರ್ಕೊಂಡು ಹೋಗ್ತೀನಮ್ಮ. ಈಗ ತುಂಬ ಹೊತ್ತಾಯ್ತು, ಮಲ್ಕೊಳ್ಳೋಣ. ಸರಿನಪ್ಪ. ಅಮ್ಮ, ನಾನೆಲ್ಲ ಮಾತಾಡಿದ್ದೀನಿ. ನಿಮ್ದು ಒಂದು ವಾರದೊಳಗೆ ನೀನು ಕರ್ಕೊಂಡು ಹೋಗ್ತೇನಮ್ಮ. ಸರಿನಪ್ಪ. ಹುಷಾರ್. ಬನ್ನಿ ಬನ್ನಿ, ನಮಸ್ಕಾರ. ನನ್ನ ಶಾರದಾ ಅಂತ ಕರೀತಾರೆ. ನಮಸ್ಕಾರ, ನನ್ನ ಹೆಸರು ಗಿರಿಜಾ ಅಂತ. ಸ್ವಲ್ಪ ದಿನದ ಮಟ್ಟಿಗೆ ಇರಕ್ಕೆ ಬಂದಿದ್ದೀನಿ. ಓ ಹೌದಾ? ಏನ್ ಮಾಡ್ತಾನೆ ನಿಮ್ಮ ಮಗ? ನನ್ನ ಮಗ ದೊಡ್ಡ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್. ಅಯ್ಯೋ, ಮರ್ತೋಯ್ತು. ನನ್ನ ಮಗನಿಗೆ ಫೋನ್ ಮಾಡಿ ಬರ್ತೀನಿ. ಓ ಸರಿ ಸರಿ.
ಹಲೋ ರಾಜ, ಅಮ್ಮನ ಬ್ಯುಸಿ ಅದೀನಿ, ನನಗೆ ಕಾಲ್ ಮಾಡ್ತೀನಮ್ಮ ಒಳ್ಳೆ. ಹೋಗಿ ಮುಟ್ಟೇನು ಕೇಳಕ್ಕೆ ಮಾಡ್ದೇನಪ್ಪ. ಅದೇ ಅಮ್ಮ, ಯಾವುದೋ ಕೆಲಸದಲ್ಲಿ ಬ್ಯುಸಿ ಅದೀನಿ, ನನಗೆ ಕಾಲ್ ಮಾಡ್ತೀನಮ್ಮ. ಸರಿ. ಏನಂದ್ರು ನಿಮ್ಮ ಬುದ್ಧಿವಂತ ಮಗ? ಅವನು ನನ್ನ ಬಗ್ಗೆನೇ ವಿಚಾರಿಸ್ದ, ನಾನು ಚೆನ್ನಾಗಿದ್ದೀನಿ ಅಂತ ಕೇಳ್ದ. ಬ್ಯುಸಿ ಆಗಿದ್ದಾನಂತೆ, ಆಮೇಲೆ ಮಾಡ್ತಾನಂತೆ. ನೋಡಿ ಗಿರಿಜಮ್ಮ, ನಾನು ತುಂಬಾ ವರ್ಷಗಳಿಂದ ಇಲ್ಲಿದ್ದೀನಿ. ಈ ಕಣ್ಣುಗಳು ಎಲ್ಲವನ್ನು ನೋಡಿಬಿಟ್ಟಿದೆ. ನೀವು ಎಷ್ಟು ಬೇಗ ಇಲ್ಲಿ ಹೊಂದಿಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನೋಡಿ, ನಿಮ್ನ ಕೇಳೋಕೆ ಯಾರು ಇಲ್ಲ ಅಂತ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ನನ್ನ ಮಗ ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ನನ್ನ ಮಗ ಬಂದೇ ಬರ್ತಾನೆ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಆದರೂ ಈ ಜಗ ಅಷ್ಟೇನು ಕೆಟ್ಟದೇನಲ್ಲ. ಇಲ್ಲಿ ವೇಳೆಗೆ ತಕ್ಕ ಊಟ ಕೊಡ್ತಾರೆ, ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಮತ್ತೆ ನಮ್ಮ ಸುಖ ದುಃಖ ಕೇಳೋದಕ್ಕೆ ಸಾವಿರಾರು ಸ್ನೇಹಿತರಿದ್ದಾರೆ. ನೀವು ಕೂಡ ನಿಮ್ಮನ್ನು ನಮ್ಮೊಂದಿಗೆ ಭಜನೆ ಕೀರ್ತನೆಯಲ್ಲಿ ತೊಡಗಿಸ್ಕೊಂಡ್ಬೇಡಿ. ಇಲ್ಲ, ನನ್ನ ಮಗ ಬಂದೇ ಬರ್ತಾನೆ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಏಳು ದಿನಗಳ ನಂತರ. ಹಲೋ ಅಮ್ಮ. ಹಲೋ ರಾಜ, ಬರ್ತೀಯೇನಪ್ಪ ಕರ್ಕೊಂಡು ಹೋಗೋಕೆ? ಅಮ್ಮ, ಅದು ಅದು ಅಮ್ಮ ಅಮ್ಮ ನೀನು ಇನ್ನೊಂದು ಸ್ವಲ್ಪ ದಿವಸ ಅಲ್ಲೇ ಅಡ್ಜಸ್ಟ್ ಮಾಡ್ಕೋ. ನಾನು ಇನ್ನು ಆದಷ್ಟು ಬೇಗ ಬಂದು ಕರ್ಕೊಂಡು ಹೋಗ್ತೀನಮ್ಮ. ಸರಿ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ಗಿರಿಜಮ್ಮ, ನಾನು ಹೇಳೋದು ನಿಮಗೆ ಬೇಜಾರಾಗುತ್ತೆ, ಆದರೆ ನೀವು ನಿರೀಕ್ಷೆ ಇಟ್ಕೋಬೇಡಿ. ನಮ್ಮ ಹಣೆ ಬರಣೆ ಇಷ್ಟೇ. ಒಮ್ಮೆ ವೃದ್ಧಾಶ್ರಮಕ್ಕೆ ಬಂದವರು ಯಾರು ವಾಪಸ್ ಹೋಗಿಲ್ಲ. ನೀವು ಕೂಡ ಇಲ್ಲಿ ಹೊಂದಿಕೊಂಡ್ಬಿಡಿ. ಏಳು ತಿಂಗಳ ನಂತರ. ಹಲೋ ಅಮ್ಮ, ನಾನು ಮೀಟಿಂಗಲ್ಲಿ ಅದೀನಿ, ನನಗೆ ಕಾಲ್ ಮಾಡ್ತೀನಮ್ಮ. ಪದೇ ಪದೇ ಕಾಲ್ ಮಾಡಬೇಡಮ್ಮ, ನನಗೆ ಕಾಲ್ ಮಾಡ್ತೀನಿ. ಸರಿ. ಮೀಟಿಂಗಲ್ಲಿ ಅದೀನಿ, ಕಾಲ್ ಮಾಡ್ತೀನಿ. ನಾ ಬಂದು ಕರ್ಕೊಂಡು ಹೋಗ್ತೀನಮ್ಮ, ಮೀಟಿಂಗಲ್ಲಿ ಅದೀನಿ, ಕಾಲ್ ಮಾಡ್ತೀನಿ. ಸ್ವಲ್ಪ ದಿವಸ ನೀನು ಅಲ್ಲೇ. ಗಿರಿಜಮ್ಮ, ಗಿರಿಜಮ್ಮ, ಏನಾಯ್ತಮ್ಮ ನಿಮ್ಗೆ? ನನ್ನ ಮಗನಿಗೆ ಫೋನ್ ಮಾಡಿ. ಸರಿ. ನಿಮ್ಮಗ ಕಾಲ್ ಎತ್ತಾ ಇಲ್ಲ ಗಿರಿಜಮ್ಮ. ಮಗನ ನನ್ನ ಮಗನ ಫೋಟೋನಾದ್ರೂ ಕೊಡಿ. ಇದು ತಗೊಳ್ಳಿ. ಗಿರಿಜಮ್ಮ, ಸುಧಾರಿಸ್ಕೊಡಿ. ಗಿರಿಜಮ್ಮ, ಸುಧಾರಿಸ್ಕೊಡಿ. ಗಿರಿಜಮ್ಮ, ನೋಡಿದ್ರಲ್ಲ, ಇದು ನನ್ನೊಂದಿಗೆ ಮೊದಲನೇ ಬಾರಿ ಅಲ್ಲ. ಗಿರಿಜಮ್ಮ ನನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಟ್ಟರು. ಯಾಕೆ ಯಾಕೆ ಅವರು ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡಿದ್ರು? ಯಾಕೆ ಮಕ್ಕಳು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ? ಯಾಕೆ ನಮಗೆ ಇನ್ನು ಯಾರಾದರೂ ಇದ್ದೀರೇನಪ್ಪ? ಗಿರಿಜಮ್ಮನ ಮಗನಿಗೆ ಕಾಲ್ ಮಾಡಿ ಅವರ ಅಮ್ಮನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಎಂತಹ ಕಠೋರ ದೃಶ್ಯ ಇದು. ತಂದೆ ತಾಯಿ ತಾವು ಕಣ್ಣೀರು ಹಾಕಿದ್ರು ತಮ್ಮ ಮಕ್ಕಳ ಖುಷಿನೇ ಬಯಸ್ತಾರೆ. ತಮ್ಗೆ ಎಷ್ಟೇ ಕಷ್ಟ ಬಂದರೂ ಅವರನ್ನು ಅದರ ಸುಳ್ಳು ಸೋತಂತೆ ಅವರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಾರೆ. ಆದರೆ ಅದೇ ಮಕ್ಕಳು ಅವರನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಸೊ ಈ ಕಥೆಗೆ ಸಾರ್ಥಕತೆ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ನೀವು ಯಾವಾಗ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತೀರೋ ಆವಾಗ, ಎಸ್ಪೆಷಲಿ ಇನ್ ದ ಓಲ್ಡ್ ಏಜ್. ಆ್ಯಂಡ್ ಐ ನೋ ಯು